ನಮಸ್ಕಾರ ಎಲ್ರಿಗೂ. ಇವತ್ತು ನಮಗೆ ಫಸ್ಟ್ ಶಿಫ್ಟ್ ಇದ್ದರಿಂದ ನಾವು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗದೆ ಹೊರಗಡೆ ಹೋಗ್ತಾ ಇದ್ದೀವಿ. ಅದೆಲ್ಲಿಗೆ ಯಾಕೆ ಅಂತ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಇವತ್ತು ನಾವು ಬೆಳಿಗ್ಗೆ ಫಸ್ಟ್ ಶಿಫ್ಟ್ ಇದ್ದರಿಂದ ಬೆಳಿಗ್ಗೆ 5:15 5:45ಗೆ ಇದ್ವಿ. ನೋಡಿ 5:15 5:45ಗೆ ಎಷ್ಟು ಬೇಗ ಬೆಳಕಾಗಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಎದ್ದು ಫ್ರೆಶ್ ಅಪ್ ಆಗೋಣ ಅಂತ ಹೇಳಿ ಫ್ರೆಶ್ ಅಪ್ ಆಗಿ ಸ್ಟಿಕ್ಕರು ಕ್ರೀಮ್ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ID ಕಾರ್ಡ್ ಹಾಕ್ಕೊಂಡು ಕೂತಿದ್ದೆ. ನಮ್ಮ ಮನೆಯವರು ತಿಂಡಿ ತಿಂತಾಯಿದ್ರು. ನಾನು ಟಿಫನ್ ಮಾಡಲ್ಲ ಮಾರ್ನಿಂಗು ಕೆಲವೊಂದು ಸಲ, ಯಾಕಂದರೆ ನನಗೆ ಬೆಳಗ್ಗೆ ಅಷ್ಟು ಬೇಗ ತಿನ್ನೋದು ಇಷ್ಟ ಇಲ್ಲ. ಸೊ ನಾನು ನೈಟದು ಸೋಯಾಬೀನ್ ಗ್ರೇವಿ ಇತ್ತು, ಅದನ್ನು ಬಿಸಿ ಮಾಡಿ ರೈಸ್ ಮಾಡಿಕೊಟ್ಟೆ. ಟಿಫನ್ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ನಾವು ರೆಡಿಯಾಗಿ ಹೊರಟಿದ್ದು ಕಂಪ್ನಿ ಕಡೆ. ಹಾಗೆ ಒಂದು ವೀಡಿಯೋ ಮಾಡ್ಕೊಂಡೆ. ರಿಂಗ್ ರೋಡ್ ಹತ್ರ ಜಾಸ್ತಿ ವೆಹಿಕಲ್ಸ್ ಇರಲಿಲ್ಲ. ಬೆಳಗ್ಗೆನೇ ಎಷ್ಟು ಚೆನ್ನಾಗಿರುತ್ತೆ ಟ್ರಾವೆಲ್ ಅಂತ. ಹಾಗೆ ನೆಕ್ಸ್ಟು ಕಂಪ್ನಿ ಒಳಗಡೆ ಫೋನ್ ಅಲೋ ಇಲ್ಲದೆ ಇರೋದ್ರಿಂದ ನಾವು ಡ್ಯೂಟಿ ಮುಗಿಸ್ಕೊಂಡು 3 ಗಂಟೆಗೆ ಹೊರಗಡೆ ಬಂದ್ವಿ. ಕಂಪ್ನಿಯಿಂದ ಹೊರಗಡೆ ಬಂದು ನಾವು ಹೊರಟಿದ್ದು ಅಂದರೆ ಎಲ್ಲಿಗೆ ಅಂತ ಅಂದರೆ ಹಾಸ್ಪಿಟಲ್ಗೆ. ಏನಕ್ಕೆ ಅಂತ ಅಂದರೆ ನಮ್ಮ ಮನೆಯವ್ರಿಗೆ ಅಲ್ಲಿ ನೋವು ಬಂದು ಕೆನ್ನೆಲ್ಲ ಊದ್ಕೊಂಡಿದ್ದು. ಅದಕ್ಕೆ ನಾವು 3 ಡೇಸ್ ಮುಂಚೆನೇ ಹೋಗಿದ್ವಿ. ಅವರು ಮಾತ್ರೆ ಬರ್ಕೊಟ್ಟಿದ್ರು, 3 ಡೇಸ್ ಬಿಟ್ಕೊಂಡು ಬನ್ನಿ, ಮಾತ್ರೆ ಎಲ್ಲ ಖಾಲಿ ಆದಮೇಲೆ ಎಕ್ಸ್ರೇ ಮಾಡಿಸ್ಬೇಕು ಅಂತ ಹೇಳಿ. ಅದಕ್ಕೆ ನಾವು ಹಾಸ್ಪಿಟಲ್ ಹತ್ರ ಫಸ್ಟ್ ಶಿಫ್ಟ್ ಇದರಿಂದ ಕೆಲಸ ಮುಗಿಸ್ಕೊಂಡು ಬಂದ್ವಿ. ಬಂದು ಬೈಕ್ನ ಪಾರ್ಕ್ ಮಾಡಿದ್ವಿ. ಯಾಕೋ ಡೌಟ್ ಹೊಡಿತಾ ಇತ್ತು, ವೆಹಿಕಲ್ಸ್ ಎಲ್ಲೂ ಕಾಣಿಸ್ತಾ ಇಲ್ಲ, ಹಾಸ್ಪಿಟಲ್ ಓಪನ್ ಇದೆಯೋ ಇಲ್ವೋ ಅಂತ. ಸಾಟರ್ಡೆ ಅಲ್ವಾ, ರಜೆ ಇರಲ್ಲ ಅಂದ್ಕೊಂಡು ನಾವು ಬಂದ್ವಿ. ಸೆಕೆಂಡ್ ಸ್ಯಾಟರ್ಡೆ ಅನ್ನೋದನ್ನೇ ಮರ್ತ್ಕೊಂಡಿದ್ವಿ. ಸೆಕೆಂಡ್ ಸ್ಯಾಟರ್ಡೆ ಡಾಕ್ಟರ್ ಬರಲ್ಲ ಅನ್ನೋದು ಸಹ ನಮಗೆ ಗೊತ್ತಿರಲಿಲ್ಲ. ನೋಡೋಣ ಬನ್ನಿ ಕ್ಲೋಸ್ ಆಗಿದೆಯೋ ಓಪನ್ ಆಗಿದೆಯೋ ಅಂತ. ಯಾಕೋ ಡೌಟ್ ಹೊಡಿತಾ ಇದೆ. ಇಲ್ಲಿಂದನೇ ಕಾಣಿಸ್ತಾ ಇದೆಯಲ್ಲ ಡೋರ್ ಕ್ಲೋಸ್ ಆಗಿದೆ ಅಂತ. ಯಾರೋ ಒಬ್ಬರು ಅಂಕಲ್ ಬೇರೆ ನಿಂತಿದ್ದಾರೆ. ಡೋರ್ ಕ್ಲೋಸ್ ಆಗಿದೆ. ಆ ಅಂಕಲ್ನ ಕೇಳಿದ್ವಿ. ನಾನು ಇವಾಗ ಬಂದಿರೋದು, ನನಗೂ ಗೊತ್ತಿಲ್ಲ ಅಂತ ಹೇಳಿದ್ರು. ಸರಿ ಅಂದ್ಕೊಂಡು ಡೋರ್ ಕ್ಲೋಸ್ ಆಗಿದೆ, ಹಾಸ್ಪಿಟಲ್ ಕ್ಲೋಸ್ ಅಂದ್ಕೊಂಡ್ವಿ. ಆದರೆ ನೆಕ್ಸ್ಟ್ ಬ್ಯಾಕ್ ಸೈಡ್ ಇನ್ನೊಂದು ಡೋರ್ ಇದೆ, ಅಲ್ಲೋಗಿ ನೋಡೋಣ, ಅಲ್ಲೇನಾದರೂ ಡಾಕ್ಟರ್ ಇರ್ಬೋದಾ ಅಂತ ಅಂದ್ಕೊಂಡು ಬ್ಯಾಕ್ ಸೈಡ್ ಹೋಗ್ತಾ ಇದ್ದೀವಿ. ಅಲ್ಲೇನಾದರೂ ಓಪನ್ ಆಗಿದೆಯಾ, ಡೋರು ಕ್ಲೋಸ್ ಆಗಿದೆಯಾ ನೋಡೋಣ ಬನ್ನಿ. ಇಲ್ಲೂ ಓಪನ್ ಆಗಿರೋದು ಡೌಟೇ ಅನಿಸುತ್ತೆ. ಮೇ ಬಿ ಕ್ಲೋಸ್ ಆಗಿರ್ಬೋದು, ಗೊತ್ತಿಲ್ಲ, ನೋಡೋಣ. ಈ ಸೈಡು ಕ್ಲೋಸ್ ಆಗಿದೆ. ಹೊರಗಡೆ ನೋಡಿದ್ರೆ ಯಾರೂ ಇಲ್ಲ. ಯಾರೋ ಈ ಕಡೆ ಇದ್ದಾರೆ. ಯಾರೋ ಮಕ್ಕಳಿರೋ ಥರ ಕಾಣಿಸ್ತಿದ್ದಾರೆ. ಯಾರೋ ಮಕ್ಕಳು ಮತ್ತು ಒಬ್ಬರು ಲೇಡಿ ಹೊರಗಡೆ ಮಲಗಿದ್ರು. ನಮ್ಮ ಮನೆಯವರು ಒಳಗಡೆ ಯಾರಾದರೂ ಇದ್ದಾರಾ ಅಂತ ನೋಡ್ತಾ ಇದ್ದಾರೆ. ಬಟ್ ಅಲ್ಲಿ ಯಾರೂ ಇಲ್ಲ ಅನಿಸುತ್ತೆ. ನೆಕ್ಸ್ಟು ಯಾರೂ ಇಲ್ವಲ್ಲ, ಇನ್ನೇನು ಮಾಡೋದು, ಸೋಮವಾರನೇ ಬರೋಣ, ನಾಳೆ ಸಂಡೇ ರಜೆ ಇರುತ್ತೆ, ನಾಳೆ ಡಾಕ್ಟ್ರು ಬರೋಲ್ಲ ಅಂತೇಳಿ ಸೋಮವಾರನ ಬರೋಣ ಅಂತ ಅಂದ್ಕೊಂಡು ಮತ್ತೆ ಮನೆ ಕಡೆ ವಾಪಸ್ ಹೊರಟ್ವಿ. ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಕೊಂಡು. ನೆಕ್ಸ್ಟು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ರೆಡಿ ಆಯ್ತಾ ಇದ್ದೀವಿ. ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು. ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ನಮ್ಮ ಮನೆಯವರು ರೆಡಿ ಆಯ್ತಾಯಿದ್ರು ಸ್ನಾನ ಮಾಡಿಕೊಂಡು. ನೆಕ್ಸ್ಟು ರೆಡಿಯಾಗಿ ನಾವು ಬಂದಿದ್ದು ಎಲ್ಲಿಗೆ ಅಂತ ಅಂದರೆ ಹೊರಗಡೆ ಬಂದ್ವಿ. ಯಾಕೆಂದರೆ ಬೇಕ್ರಿಗಲ್ಲ, ಬೇಕ್ರಿಗೆ ಕಾಣಿಸ್ತಾ ಇದೆ ಅಂತ ಬೇಕ್ರಿ ಅನ್ಕೋಬಿಡಿ. ಬೇಕ್ರಿ ಪಕ್ಕದಲ್ಲಿರೋ ಟೆಂಪಲ್ಲು, ಅಂದರೆ ನಮ್ಮನೆ ಪಕ್ಕದಲ್ಲೇ ಶನಿದೇವರ ದೇವಸ್ಥಾನ ಇದೆ. ಅಲ್ಲಿ ನೋಡಿ ಎಷ್ಟೊಂದು ರಶ್ ಇದ್ದಾರೆ. ಶನಿವಾರ ಮತ್ತು ಬುಧವಾರ ಇಲ್ಲಿ ಜಾಸ್ತಿ ಜನ ಇರ್ತಾರೆ. ಊಟನೂ ಕೊಡ್ತಾರೆ ಮತ್ತು ಪೂಜೆನೂ ತುಂಬ ಚೆನ್ನಾಗಿರುತ್ತೆ. ಬುಧವಾರ ಮತ್ತು ಶನಿವಾರ ಸಂಜೆ ನೋಡಿ ಎಷ್ಟೊಂದು ಜನ ರಶ್ ಇದ್ದರು ಅಂತ. ಹಾಗೆ ದೇವ್ರ ದರ್ಶನ ಮಾಡ್ಕೊಬರೋಣ ಅಂತ ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀವಿ. ಹಾಗೆ ದೇವ್ರಿಗೆ ಕೈ ಮುಕ್ಕೊಂಡು ಮಂಗಳಾರತಿ ತೊಗೊಂಡ್ವಿ. ಮಂಗಳಾರತಿ ತೊಗೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದು ನೋಡಿದ್ರೆ ಎಲ್ಲರೂ ಪ್ರಸಾದ ತಿಂತಾಯಿದ್ರು. ಪ್ರಸಾದ ಊಟದ ಹತ್ರ ಸ್ವಲ್ಪ ರಶ್ ಇತ್ತಲ್ಲ ಅಂತ ಸ್ವಲ್ಪ ವೆಯ್ಟ್ ಮಾಡಿ ಆಮೇಲೆ ನಾವು ಕೂತ್ಕೊಂಡು ಪಲಾವು ಮತ್ತು ಬೆಲ್ಲನ ಕೊಟ್ಟಿದ್ರು. ಪ್ರಸಾದನೆಲ್ಲ ತಿಂದ್ಕೊಂಡು ಮತ್ತೆ ನಾವು ಮನೆ ಕಡೆ ಹೊರಟ್ವಿ. ಇನ್ನು ಮನೆ ಪಕ್ಕನೇ, ಮನೆ ಆ ಕಡೆ ಇದೆ ಅಂದರೆ ದೇವಸ್ಥಾನ ಈ ಕಡೆನೇ. ಒಂದು ನಿಮಿಷನೂ ಆಗೋಲ್ಲ ಮನೆಯಿಂದ ನಡ್ಕೊಂಡು ಹೋಗೋಕ್ಕೆ. ಹಾಗೆ ಮನೇಲಿ ಪೇಸ್ಟ್ ಖಾಲಿ ಆಗಿತ್ತು ಅಂತ ಪೇಸ್ಟ್ ತೊಗೊಬರೋಕ್ಕೆ ಹೋಗಿದ್ದು. ಪೇಸ್ಟ್ ತರೋಕ್ಕೆ ತಗೊಂಡಿದ್ದೆ ಬೇರೆ. ಅಲ್ಲಿ ಕುರ್ಕುರೆ ನೋಡಿದೆ, ಕಾರ್ನ್ ಪಫ್ಸ್ ಅಂತ ಇಷ್ಟೊಂದು ಇದೆಯಲ್ಲ, ಗ್ರೀನ್ ಕಲರ್ ಬೇರೆ ಇದೆ. ಒಂದು ಸಲ ಟೇಸ್ಟ್ ನೋಡಬೇಕು ಅಂತ ಅದು. ಮತ್ತು ನಮ್ಮ ಮನೆಯವರು ಮೈಸೂರು ಪಾಕ್ ತೊಗೊಂಡ್ರು. ಅದನ್ನೆಲ್ಲ ತೊಗೊಂಡು ಮನೆಗೆ ಬಂದು ತಿಂದ್ಕೊಂಡು ಎಲ್ರಿಗೂ ಗುಡ್ ನೈಟ್ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.